ಸಿದ್ದರಾಮಯ್ಯನವರು ಇಳಿದ ಮರುಕ್ಷಣದಿಂದನೇ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಹೊಸ ಹುರುಪು ಬಂದ್ಬಿಟ್ಟಿದೆ ಎಲ್ಲರಲ್ಲೂ. ಹೊಸ ಹುರುಪು, ಅಂತಿಂಥ ಹುರುಪಲ್ಲ. ಆಮೇಲೆ ಡಿ ಕೆ ಅವರು ಪದಗ್ರಹಣ ಮಾಡಿ ದೇವೇಗೌಡರ ಕಾಲಕ್ಕೆ ಬಿದ್ದು, ಎಲ್ಲ ಖರ್ಗೆ ಅವ್ರ ಕಾಲಕ್ಕೆ ಬಿದ್ದು, ಇವತ್ತು ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ನಮಸ್ಕಾರ ತಗೊಂಡು ಬರ್ತಾ ಇರೋದು ನೋಡಿದ್ರೆ ಆಮೇಲೆ ಇನ್ನೊಂದು ರೀತಿಯ ಹುರುಪು ಕಾಂಗ್ರೆಸ್ ಲೀಡರ್ಗಳಲ್ಲಿ ಬಂದ್ಬಿಟ್ಟಿದೆ. ಡಿ ಕೆ ಯಾಮಾರೋ ಥರ ಕಾಣ್ತಾ ಇಲ್ಲ, ಡಿ ಕೆ ಮತ್ತೆ ಸರ್ಕಾರ ತರೋ ಚಾನ್ಸಸ್ ಇದೆ ಅಂತ ಒಳಗಡೆನೆ ಅವರಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದ್ದೇವೆ. ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಹೇಳಿದ್ದಾರೆ, ಯಾಕೆ 2 ವರ್ಷಕ್ಕೆ ಮಾತ್ರ ನಾನು ಇರೋದು, ಅಷ್ಟಕ್ಕೆ ನಾನು ನೆಚ್ಕೋಬೇಕಾ, ನನ್ನನ್ನು ಬೆಂಬಲಿಸಿ ಅಂದರೆ ನೆಕ್ಸ್ಟ್ ನಾನೇ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಓಪನ್ ಆಗಿ ನಿನ್ನೆ ಮಾತಾಡಿದ್ದಾರೆ. ಮಾತಾಡಿದ ನಂತರನೇ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ, ಇಲ್ಲ 2028ಕ್ಕೆ ನಾನು ಕ್ಯಾಂಡಿಡೇಟು, CM ಕ್ಯಾಂಡಿಡೇಟ್ ಅಂತ. ಪರಮೇಶ್ವರ್ ಅವರು ಇವತ್ತು ಅವರ ಸ್ಟೂಡೆಂಟ್ಗಳ ಜೊತೆ ಸಿದ್ಧಾರ್ಥ ಸಂಸ್ಥೆಯ ಕೂಸವರು, ಆಮೇಲೆ ಅವರ ಬಹುಶಃ ಅವರು ಅಲ್ಲಿ ಕಣ್ಣೀರು ಹಾಕೋದು ನೋಡಿದ್ರೆ ಅವರ ಕುಟುಂಬದ ಒಳಗಡೆ ಕೂತು ಅವರು ಮಾತಾಡ್ತಾ ಇದ್ದಾರೆ. ಬಹುಶಃ ಅವ್ರ ತಂದೆಯವರು ಕಟ್ಟಿದ ಸಂಸ್ಥೆ ಅದು. ಹೌದು. ಆ ಬಹುಶಃ ಅವ್ರ ತಂದೆಯವ್ರ ನೆನಪಾಗಿನೂ ಅವ್ರು ಕಣ್ಣೀರು ಹಾಕಿರ್ಬೋದು. ಇವತ್ತು DCM ಆಗಿದ್ದೇನೆ, ನೆಕ್ಸ್ಟ್ CM ಆಗಬೇಕು, ನನ್ನ ಪಾಲದು, ನನಗೆ ಸಿಗಬೇಕಾದ ಪಾಲು ಅನ್ನೋ ಒಂದು ಒಂದು ಅವರ ಮನಸ್ಸಲ್ಲಿ ಏನಿದೆ, ತುಂಬ ವರ್ಷಗಳಿಂದ ಇರುವ ಒಂದು ಆಕಾಂಕ್ಷೆ ಏನಿದೆ, ಕಾಂಕ್ಷೆನ ಅವರು ತನ್ನ ಕುಟುಂಬದೊಳಗಡೆ ಬಿಚ್ಚಿಟ್ಟಿದ್ದಾರೆ. ಇದರಲ್ಲಿ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಡಿ ಕೆ 2 ವರ್ಷಕ್ಕಾರು ಆಗಲಿ CM ಆದರೆ ಸಾಕು ಅನ್ನುವ ಹತಾಶ ಸ್ಥಿತಿಗೆ ಹೋಗ್ಬಿಟ್ಟಿದ್ರು. ಕ್ಯಾಬಿನೆಟು ನೀವೇ ಮಾಡ್ಕೊಬಿಡಿ, ಪೊಸಿಷನ್ಸು ನೀವೇ ತಗೊಳ್ಳಿ, ಆಫೀಸರ್ಸ್ ಪೋಸ್ಟಿಂಗ್ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ, ನನಗೆ CM ಆಗಬೇಕು. ಅವಾಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್ ಹಿಂದೆ, ಆಯಿತು ನೆಕ್ಸ್ಟ್ ಟರ್ಮು ಫುಲ್ ಟರ್ಮ್ CM ಅಂತ ಹೋಗ್ಬಿಡ್ಲಿ ಬಿಡಿ, ಡಿ ಕೆ ನೇತೃತ್ವದ ಎಲೆಕ್ಷನ್ ಮಾಡಿ ನಾನೇ ಫುಲ್ ಟರ್ಮ್ CM ಅಂತ ಅನೌನ್ಸ್ ಮಾಡ್ಕೊಂಡು ಹೋಗಿ, ಸೊ ಒಕ್ಕಲಿಗ ಮತಗಳು ಒಂದಷ್ಟು ಬರುತ್ತೆ, ಪರಮೇಶ್ವರವನ್ನು ಕೂಡ ಬಿಂಬಿಸಿ ಅಹಿಂದ ಮತಗಳು ಬರುತ್ತೆ, ಸಿದ್ದರಾಮಯ್ಯ ಫುಲ್ ಸ್ಯಾಟಿಸ್ಫೈ ಇರ್ತಾರೆ 5 ವರ್ಷ ಆಡಳಿತ ಮಾಡಿ, ಅವರು ಕೂಡ 100% ಎಫರ್ಟ್ ಆಗಿ ಕೆಲಸ ಮಾಡ್ತಾರೆ, ಡಿ ಕೆ ಫುಲ್ ಟೈಮ್ CM ಆಗ್ಬೋದಲ್ವಾ ಅಂತ ನಾವು ಡಿಸ್ಕಷನ್ ಎಲ್ಲೋ ಹೇಳಿದ್ವು. ಅವಾಗ ಹೇಳಿದ್ರು ಮುಂದೆ ಕಾಂಗ್ರೆಸ್ ಬರುತ್ತೆ ಅಂತ ಯಾವ ಗ್ಯಾರಂಟಿ ಇದೆ, ಆದರೆ ಈ ಸರಿ ಮಾತ್ರ, ನೆಕ್ಸ್ಟ್ ಚಾನ್ಸ್ ಇಲ್ಲ, ಹಾಗಾಗಿ ಡೂ ಆರ್ ಡೈ ಫೈಟ್, ಆದರೆ ಈ ಸರಿ ಮಾತ್ರ ಅಂತ ಡಿ ಕೆ ಅವರು ಭಾಳ ಹುರುಪಿನಿಂದ ಮಾರೋರ್ ಮರ ಅಂದರೆ ಕಡೆ ಆಟ ಆಡಿ CM ಗದ್ದುಗೆನ ಗಿಟ್ಟಿಸ್ಕೊಂಡ ನಂತರನೇ ಅವರು ಈ ಆಫೀಸರ್ಸ್ಗಳ ಪೋಸ್ಟಿಂಗ್ ನೋಡಿದ್ರ ಸರ್, ಅದನ್ನು ನೋಡಿದಾಗ ಮನೀಶ್ ಮೌದ್ಗಿಲ್ ಅವ್ರನ್ನ ತಗೊಂಡೋಗಿ ಟಾಸ್ಕ್ ಪ್ಲಾನ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋ ಜಾಗಕ್ಕೆ ಹಾಕ್ಕೊಂಡಿದ್ದಾರೆ. ಅಂಜುಮ್ ಪರ್ವೇಜ್ ಒಳ್ಳೆ ಇವರಿಬ್ಬರು ಏನಿದಾರಲ್ಲ ಕ್ಲೀನ್ ಇಮೇಜ್ ಇರುವ ಆಫೀಸರ್ಸ್. ಇದನ್ನು ನೋಡಿದಾಗ ಗೌರವ್ ಗುಪ್ತಾನು ಏನಂತ ಕೈ ಬಾಯಿ ಶುದ್ಧ ಇರುವ ಅಧಿಕಾರಿನೇ, ಚೋಳನ್ ಕೂಡ ಅವ್ರು ಹಾಕಿದ ಗೆರೆಯನ್ನು ದಾಟಲ್ಲ. ಈ ಅಧಿಕಾರಿಗಳ ಟೀಮ್ ಇದೆಯಲ್ಲ, ಇದನ್ನು ನೋಡಿದಾಗ ಸಹಜವಾಗಿ ಡಿ ಕೆ ಇನ್ನು 2 ವರ್ಷಗಳ ಕಾಲ ಸುಭದ್ರ ಆಡಳಿತ ಮತ್ತು ನಿಷ್ಕಳಂಕ ಆಡಳಿತವನ್ನು ನೀಡೋಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಎರಡನೇದು, ಇವರ ಆಡಳಿತದಿಂದ ಕಾಂಗ್ರೆಸ್ನ ಮತಗಳು ಮತ್ತೆ ಒಂದುಗೂಡ್ತವೆ ಅಥವಾ ಪೋಲರೈಸ್ ಆಗ್ತವೆ, ಚೆದರು ಹೋಗೋದಿಲ್ಲ, ಆಮೇಲೆ ಆಂಟಿ ಇನ್ಕಂಬೆನ್ಸಿ ಬರೋದಿಲ್ಲ ಅನ್ನೋದನ್ನು ನಮ್ಮ ಲೀಡರ್ಗಳು, ಕಾಂಗ್ರೆಸ್ ಲೀಡರ್ಗಳು ಆಂಟಿಸಿಪೇಟ್ ಮಾಡಿದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಇದ್ದೀನಿ ಅಂತ. ಅಂದರೆ ನೆಕ್ಸ್ಟು ಕಾಂಗ್ರೆಸ್ ಬರುತ್ತೆ ಅಂತ ಕಾನ್ಫಿಡೆನ್ಸು ಇವರಲ್ಲಿ ತುಂಬಿ ತುಳುಕಾಡ್ತಿದೆ. ಪರಮೇಶ್ವರು ಭಾವನಾತ್ಮಕವಾಗಿ ಹೇಳಿದ್ದಾರೆ, 2 ಸರಿ ನಾನು KPCC ಅಧ್ಯಕ್ಷ ಆಗಿದ್ದೆ, ಪ್ರಚಾರ ಸಮಿತಿ ಮುಖ್ಯಸ್ಥನಾಗಿದ್ದೆ, ನನಗೆ ಪಾಲು ಸಿಗಬೇಕು, ಇನ್ನೂ ಸಿಕ್ಕಿಲ್ಲ ಅನ್ನುವ ನೋವು ಅವರಲ್ಲಿ ಆ ಕಾಲದಿಂದ ಇದೆ, ಈಗಲೂ ಇದೆ, ಅದು ಸಹಜ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಟವಲ್ ಹಾಕ್ತಾ ಇರೋದು ನೋಡಿದ್ರೆ ಇನ್ನು ಶಾರ್ಟ್ಲಿ ನಾಳೆ ನಾಡದಲ್ಲಿ MB ಪಾಟೀಲ್ ಅವರು ಹಾಕ್ಬೋದು, ಮತ್ತಿನ್ನು ಕೆಲವರು ಆಕಾಂಕ್ಷಿಗಳು ಕೂಡ ಅಲ್ಲಿ ಟವಲ್ ಹಾಕ್ಬೋದು. ಪ್ರಶ್ನೆ ಇರೋದೇನೆಂದರೆ, ಆಯ್ತಪ್ಪ JDS ಇದೆಯಲ್ಲ ಇನ್ನೂ, ಇವತ್ತು ಮೈತ್ರಿ ಏನೋ ಕಳಿಸ್ಕೊಳ್ಳೋ ಥರ ಕಾಣ್ತಾ ಇದೆ, BJP ಆಯಿತು, ನೀವೆಲ್ಲ ರೆಡಿಯಾಗಿ ಆಯಿತು, ನೆಕ್ಸ್ಟ್ ನಾಳೆ ನಾನು ಅಂತ ಹೇಳ್ತೀವಿ. ಅಮಿತ್ ಶಾ ಸುಮ್ಮನೆ ಬಿಡಬೇಕಲ್ಲ ನಿಮ್ಮನ್ನು. ಈಗ ನಾಳೆ ಬಂದು ಇನ್ನು 6 ತಿಂಗಳು 1 ವರ್ಷ ಕಳೆದು ಬಂದು ಕೂತು ಸ್ಟ್ರಾಟಜಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆಯಿತು, ಕುಮಾರಸ್ವಾಮಿ ಸುಮ್ಮನೆ ಕೂತ್ಬಿಡ್ತಾರಾ? ಕುಮಾರಸ್ವಾಮಿ ಏನು ಮಾಡ್ತಾರೆ, ಈಗ BJP ಜೊತೆ ಹೋದರೆ ಎಡವಟ್ಟು ಆಗ್ಬೋದೇನೋ, ಇಂಡಿಪೆಂಡೆಂಟಾಗಿ ಹೋಗೋಣ, ನಮ್ಮ ಆಟ ನಾವು ಆಡೋಣ, 35 ಬರುತ್ತಾ 40 ಬರುತ್ತಾ ನೋಡೋಣ, ಹಂಗೆ ಬರುತ್ತಾ ನೋಡೋಣ, ಹಂಗೆ ತರಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಣ ಅಂತ ಕುಮಾರಸ್ವಾಮಿ ನಿಂತ್ಕೋತಾರೆ. ಅಮಿತ್ ಶಾ ಏನು ಮಾಡ್ತಾರೆ, SIR ನಡೀತಾ ಇದೆ, ಪ್ರಚಾರ ಕಾಲೇ ಫೀಲ್ಡ್ಗೆ ಕಳಿಸಿದ್ದಾಗಿದೆ, ನಿತಿನ್ ನಬೀನ್ ಬಂದು ಫೀಲ್ಡ್ಗೆ ಅಟ್ಟಾಡ್ಸಾಗಿದೆ, ಎಲ್ಲರನ್ನೂ ಆಗಿದೆ, ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಕೇಡರ್ಸ್ಗಳಿದ್ದಾರೆ BJPಯವರು. ನಿಮ್ಮ ಹತ್ರ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ 10 ಲಕ್ಷದ ಸಂಘ ಇದೆಯಲ್ಲ, ಅದು ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ BJPಗೆ ಹ್ಯೂಜ್ ದೊಡ್ಡ ಕೇಡರ್ಗಳಿದ್ದಾರೆ, ಕೇಡರ್ ಬೇಸ್ ಇದೆ, ಕೆಲಸ ಶುರು ಮಾಡಿದ್ದಾರೆ ಅವರು ಆಲ್ರೆಡಿ. ಹಾಗಿರುವ ಸಂದರ್ಭದಲ್ಲಿ ಕುಮಾರಣ್ಣ ದೇವೇಗೌಡರಿನ್ನು ಗಟ್ಟಿಯಾಗಿದ್ದಾರೆ. ದೇವೇಗೌಡರು ಈಗ ರಾಜ್ಯಸಭೆಗೆ ಹೋಗದೇ ಇದ್ದಿದ್ದು ಇನ್ನೆರಡು ವರ್ಷ ಕೆಲಸ ಮಾಡೋಕ್ಕೆ ಈಸಿ ಆಯ್ತಲ್ಲ ಅವ್ರಿಗೆ. ಆಮೇಲೆ ದೇವೇಗೌಡರನ್ನ ನೀವು ವಯಸ್ಸಾಗಿದೆ ಅಂತ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಅವರ ಉತ್ಸಾಹ ನೀವು ಯಾರೆಲ್ಲರೂ ಇದೆಯಾ?
ಕೂತು ದೇವೇಗೌಡರು ಕೆಲಸ ಮಾಡ್ತಾರೆ, ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ, ಅಮಿತ್ ಶಾ ಬಂದು ಇವರಿಬ್ಬರನ್ನೂ ಸೈಡ್ಲೈನ್ ಮಾಡಿ ನಾನೇನು ಮಾಡಬೇಕು ಅನ್ನೋದು ಮಾಡ್ತಾರೆ. ಹಾಗಾಗಿ ನೀವು ಕಾಂಗ್ರೆಸ್ ನಾಯಕರುಗಳು ಈ ಕುರ್ಚಿಯ ಭ್ರಮೆಯನ್ನು ಬಿಟ್ಟು, ನೀವು ಹೇಳ್ದಂಗೆ ಕೂಸು ಹುಟ್ಟೋಕೆ ಮುಂಚೆನೆ ಕುಲಾವಿ ಹೊಲಿಸೋದನ್ನು ಬಿಟ್ಟು, ಸೂಟ್ ಹೊಲಿಸ್ಕೊಳ್ಳೋದನ್ನು ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಪಕ್ಷನ ಸಂಘಟನೆ ಮಾಡೋದು ಹೇಗೆ, ಪಕ್ಷನ ಅಧಿಕಾರಕ್ಕೆ ತರೋದು ಹೆಂಗೆ, ಏನೋ ಬೇರೆ ಬೇರೆ ಸಮುದಾಯಗಳ ಮತಗಳನ್ನು ಧ್ರುವೀಕರಣ ಮಾಡ್ಕೊಳ್ಳೋದೆ, ಕಾಂಗ್ರೆಸ್ ಕಡೆ ಸೆಳೆಯೋದು ಹೆಂಗೆ. ಆಯ್ತಪ್ಪ, ಅಮಿತ್ ಶಾದು ಬಿಟ್ಬಿಡಿ, ಕುಮಾರಸ್ವಾಮಿದು ಬಿಟ್ಬಿಡಿ, ದೇವೇಗೌಡ, ಸಿದ್ದರಾಮಯ್ಯನವ್ರ ಕತೆ ಏನ್ರಿ? ಸಿದ್ದರಾಮಯ್ಯ ಇನ್ನೂ ಗಟ್ಟಿಯಾಗಿದ್ದಾರಲ್ಲ, ಮೊನ್ನೆ ಸೈಕಲ್ ತುಳಿತಾ ಇದ್ರಲ್ಲ, ಅವ್ರಿಗೆ ಯಾರು ಈಗ 3 ಜನ ಹೇಳ್ತಾ ಇದ್ರಿ, 3 ಜನಕ್ಕೆ ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತ ಹಿ ಹ್ಯಾಸ್ ಟು ಡಿಸೈಡ್ ಅಲ್ವಾ? ಹೌದು. ಈಗ ಹೇಳ್ತಾರೆ, ಈಗ ಪರಮೇಶ್ವರ್ ಅವ್ರು ಸೋಲೋದಕ್ಕೆ ಸಿದ್ದರಾಮಯ್ಯನವ್ರು ಏನೋ ಮೆಸೇಜ್ ಕೊಟ್ಬಿಟ್ಟಿದ್ರು ಅವಾಗ ಅಂತ ಹೇಳ್ತಾರೆ. ಆಯಿತು, ನೀವು 3 ಜನ ಆಸ್ಪಿರೆಂಟ್ಗಳಿದ್ದೀರಿ, ನಾಳೆ ಎಂ ಬಿ ಪಾಟೀಲ್ರು ಹೇಳ್ಬೋದು ನಾನು ಆಸ್ಪಿರೆಂಟ್ ಇದ್ದೀನಿ ಅಂತ ಹೇಳ್ಬೋದು, ಅಥವಾ ಹೇಳ್ದೇನೆ ಇರ್ಬೋದು. ಅವ್ರು ಹೇಳ್ದೇ ಇದ್ರು ನಮ್ಮಂಥ ವಿಶ್ಲೇಷಕರು ಹೇಳ್ತಾರೆ ಅವ್ರು ಆಸ್ಪಿರೆಂಟ್ ಇದ್ದಾರೆ, ಒರಿಜಿನಲ್ ಆಸ್ಪಿರೆಂಟ್ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಮನಸ್ಸು ಯಾರ ಕಡೆ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವ ನೆಕ್ಸ್ಟು. ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಎರಡನೇದು ಸರ್, ಫಸ್ಟ್ ಟೈಮು ಪರಮೇಶ್ವರ್ ಅವರು ಸಿದ್ದರಾಮಯ್ಯನವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು 2013 ನಾನು ಗೆದ್ದಿದ್ರೆ ಸಿದ್ದರಾಮಯ್ಯನವರು CM ಆಗ್ತಿರಲಿಲ್ಲ ಅನ್ನುವ ವಾಕ್ಯವನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇದುವರೆಗೆ ಅದನ್ನು ಹೇಳಿರಲಿಲ್ಲ ಅವರು. 13 ನಾನು ಗೆದ್ದಿದ್ರೆ ಆಗ್ತಿದ್ದೆ ಅಂತ ಹೇಳಿದ್ರು, ಸಿದ್ದರಾಮಯ್ಯವರು ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳಿಲ್ಲ. ಇದರ ಅರ್ಥ ಮೊಟ್ಟ ಮೊದಲ ಬಾರಿಗೆ ಪರಮೇಶ್ವರು ಸಿದ್ದರಾಮಯ್ಯನವ್ರ ಹೆಸರನ್ನ ತಂದು ನಿಲ್ಲಿಸಿದ್ದಾರೆ. ಇದರ ಒಳಗುಟ್ಟಿ ಏನು ಅಂತ ಅವರೇ ಹೇಳಬೇಕು. ನಿನ್ನೆ ಮೊನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರೇ ಬ್ಯಾಟಿಂಗ್ ಮಾಡಿ DCM ಸ್ಥಾನ ಅವ್ರು ಕೊಡಿಸಿದ್ದು ಅಂತ ಒಂದು ಸುದ್ದಿ ಇದೆ. ಆಮೇಲೆ ಈಗ ಈ ಪೋಸ್ಟರ್ಗಳಲ್ಲಿ, ಪಬ್ಲಿಸಿಟಿ ಪೋಸ್ಟರ್ಗಳಲ್ಲಿ DCM ಹೆಸರು ಫೋಟೋ ಇಲ್ಲ. ಸೊ DCM ಶಿವಕುಮಾರ್ ಪರಮೇಶ್ವರ್ ಮತ್ತು CM ನಡುವೆ ಒಂದು ರೀತಿಯ ರಿಲೇಷನ್ಸ್ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗ ಜೊತೆಲಿ ಹೋಗ್ತಾರೆ, ಅವರಿಬ್ಬರು ಜೋಡೆತ್ತುಗಳ ಥರ ಹೋಗ್ತಾರೆ ಅಂತ. ಇದು ಬಹುಶಃ ಮುಂದೆ ಇವರಿಬ್ಬರು ಜೋಡೆತ್ತುಗಳಾಗಿ ಹೋಗುವುದರ ಮುನ್ಸೂಚನೆನಾ, ಅಥವಾ ಸಿದ್ದರಾಮಯ್ಯನವರು ಸೈಡ್ಲೈನ್ ಮಾಡಿ ಪರವಾಗಿಲ್ಲ ಮುಗೀತು ಸಿದ್ದರಾಮಯ್ಯ ಮುಗೀತು ಇನ್ನು ನಮ್ಮದೇ ಅಂತ ಅನ್ನುವ ಭಾವನೆನಾ? ಇದನ್ನು ಸಿದ್ದರಾಮಯ್ಯನವರು ಹೇಗೆ ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ಸತೀಶ್ ಜಾರಕಿಹೊಳಿಗಳು ಸಿದ್ದರಾಮಯ್ಯವ್ರಿಗೂ ಕಿತ್ತೋಯ್ತು ಅಂತ ಒಂದು ಸುದ್ದಿ ಹರಿದಾಡ್ತಿದೆ. ಇವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರು ಅಂದರೆ, ಸಿದ್ದರಾಮಯ್ಯ ಏಕಾಂಗಿ ಅಲ್ಲ, ವಿಡಿಯೋ ನಾವು ಪ್ಲೇ ಮಾಡೋದಲ್ಲ, ನೆನ್ನೆ ವಿಡಿಯೋ ಪ್ಲೇ ಮಾಡೋದಲ್ಲ, ಅದನ್ನು ನೋಡಿ ಸಿದ್ದರಾಮಯ್ಯ ಏಕಾಂಗಿಯಿಂದ ನೀವೆಲ್ಲ ಆಗ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರು ಏಕಾಂಗಿ ಅಲ್ಲ, ನಾವೆಲ್ಲ ಇದ್ದೀವಿ ಅನ್ನೋ ಮೆಸೇಜ್ನ ಇವತ್ತು ಕೊಟ್ಟಿದ್ದಾರೆ. ಸೊ ಪರಮೇಶ್ವರು ನಾನವತ್ತು ಸೋತಿದ್ರೆ ಗೆದ್ದಿದ್ರೆ ಸಿದ್ದರಾಮಯ್ಯ CM ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಈ 3 ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ಸಿದ್ದರಾಮಯ್ಯನವ್ರ ಮನಸ್ಸು ಎತ್ತು ತುಡಿತದೆ, ಏನು ಡಿಸಿಷನ್ ತಗೊಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಹೌದು. DK ಅವರು ಇನ್ನೂ 5 ವರ್ಷ ಕೇಳೋದು, ಯಾರೋ ಗುರೂಜಿ ಹೇಳಿದ್ರು ಅಂತ. ಪರಮೇಶ್ವರ್ ಅವರು ಇಲ್ಲ ನಾನು ಹರನಿದ್ದೇನೆ, ನೆಕ್ಸ್ಟ್ ನನಗೆ ಪಾಲ್ ಕೊಡಿ ಅಂತ ಕೇಳೋದು. ಸತೀಶ್ ಜಾರಕಿಹೊಳಿ KPCC ಹೋಯ್ತಲ್ಲ ಅನ್ನೋ ದುಃಖದಲ್ಲಿ ಇಲ್ಲ ನಾನು ಇದ್ದೀನಿ ಕಂಟೆಂಟ್ ರೇಸಲ್ಲಿ ಇದ್ದೀನಿ ಅಂತ ಹೇಳೋದು. ಇದನ್ನು ಅಮಿತ್ ಶಾ, ಕುಮಾರಸ್ವಾಮಿ ಹೇಗೆ ತಗೋತಾರೋ, ಸಿದ್ದರಾಮಯ್ಯ ಹೇಗೆ ತಗೋತಾರೆ ಅನ್ನೋದ್ರ ಆಧಾರದ ಮೇಲೆ ಇವ್ರು ನೆಕ್ಸ್ಟ್ ಗೆಲ್ತಾರಾ ಇಲ್ವಾ ಅನ್ನೋದನ್ನು, ಕಾಂಗ್ರೆಸ್ ಬರುತ್ತಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಗಂಗಾಧರ್ ಸರ್, ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲೂ ಕೂಡ ಅದೇ ಪ್ರಭಾವ ವರ್ಚಸ್ಸು, ಅದರ ಮೂಲಕವಾಗಿ CM ಅನ್ನು ಆಯ್ಕೆ ಮಾಡೋದರಲ್ಲಿ ತಮ್ಮ ಒಂದು ಪಾರುಪತ್ಯವನ್ನು ಮೆರಿಬಹುದಾ ಅಂತ? ಇದು ಒಂದು ಊಹಾತ್ಮಕ ಪ್ರಶ್ನೆ. ಹಾಂ, ಅಲ್ಲ ಆವಾಗಿನ ಸಂದರ್ಭಗಳು ಹೇಗೆ ಬರ್ತಾವೆ ರಾಜಕೀಯದಲ್ಲಿ ಅಂತ ಹೇಳಕ್ಕೆ ಹಾಂ ಹೌದಾ. ಈಗ ಟೋಟಲ್ ಈಗ ನಾಗರಾಜ್ ಅವರು ಹೇಳ್ದಂಗೆ ಭಾಳ ಅವ್ರ ಮಾತಿಗೆ ಪುಷ್ಟಿಯಾಗಿ ನಾನು ಇನ್ನೊಂದು ಹೇಳಬೇಕಂದ್ರೆ, ಇವತ್ತಿನ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ಮಾಗಡಿ ಬಾಲಕೃಷ್ಣ ಅವರು ನಾವು ಏನಪ್ಪ ಅಂದ್ರೆ ಮೈ ಮರೆತು ಸುಮ್ಮನೆ ಕೊಡ್ಲಿಕ್ಕಾಗಲ್ಲ, ಕುಮಾರಸ್ವಾಮಿನ ಏನಪ್ಪ ಅಂದ್ರೆ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೂ ಆಗಲ್ಲ ಅಂಥೇಳಿ ಅವರು ಕಾಂಗ್ರೆಸ್ನ MLA ಹೇಳ್ತಾ ಇದ್ದಾರೆ ಈಗ ಅವರು. ಹಾಗೆ ನಾವು ಗೆದ್ದುಬಿಟ್ವಿ ಮುಂದಿನ ಬಂದುಬಿಡ್ತೀವಿ ಅಂತೇಳಿ ಹಂಗೆ ನಾವು ತೊಗೊಳಕ್ಕೆ ಬರೋದಿಲ್ಲ. ನಾವೇನಪ್ಪ ಅಂದ್ರೆ ನಮ್ಮ ಜಾಗೃತಿಯಲ್ಲಿರಬೇಕು, ನಮ್ಮ ಕೆಲಸಗಳನ್ನು ಮಾಡಬೇಕು, ನಾವು ನಮ್ಮ ಎಫರ್ಟ್ಸ್ನ ಹಾಕಬೇಕು ಅಂಥೇಳಿ ಇವತ್ತು ಏನಪ್ಪ ಅಂದ್ರೆ ಕಾರ್ಯಕರ್ತರಿಗೆಲ್ಲ ಉದ್ದೇಶಿಸಿ, ಮಾಧ್ಯಮ ಉದ್ದೇಶಿಸಿ ಅವ್ರು ಹೇಳಿದ್ದಾರೆ. ಹಾಗೆ ಇವತ್ತು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಏನಂತಾರಪ್ಪ ಅಂದರೆ 3 ಫ್ರಂಟ್ ಆಗ್ತಕ್ಕಂಥದ್ದು, 3 ಆಗ್ತಕ್ಕಂಥ ಚಾನ್ಸಸ್ಸನ್ನು ಇಲ್ಲ ಅಂಥೇಳಿ ನಾವು ತಳ್ಳಿ ಹಾಕ್ಲಿಕ್ಕಾಗಲ್ಲ. ಹೌದು, ಇವರು ಹೇಳ್ದಂಗೆ ಏನಂತಾರಪ್ಪ ಅಂದರೆ ಆಯಿತು ನಾವು ಇಂಡಿಪೆಂಡೆಂಟ್ ಇರೋಣ, BJP ಸಖ್ಯ ಬಿಡೋಣ ಅಂಥೇಳಿ. BJP ಸಖ್ಯ ಬಿಡ್ತಕ್ಕಂಥದ್ದು ಸಹಿತ ಏನಪ್ಪ ಅಂದ್ರೆ ಭಾಳಷ್ಟು ಪಾಸಿಬಿಲಿಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ ಅವ್ರು ನಮ್ದು ಏನೇ ಇದ್ರೂ ಸಹಿತ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದ್ದು, ಪಾರ್ಲಿಮೆಂಟ್ ಮಟ್ಟದ್ದು. ಇಲ್ಲಿ ನಾವು ಫೈಟ್ ಮಾಡಬೇಕಾದ್ರೆ ಇಲ್ಲಿ ಇದ್ರ ಕೇರಳದಲ್ಲಿ ಏನಾಯಿತು, ಇಂಡಿ ಒಕ್ಕೂಟದ್ದು, ಹೌದ್ರಾ, ಅಲ್ಲಿನೂ ಏನಪ್ಪ ಅಂತಾರಪ್ಪ ಅಂದ್ರೆ ಅಲ್ಲಿ ಯಾವುದೇ ಮೈತ್ರಿ ಉಳಿಲಿಲ್ಲ, ಅಲ್ಲಿ ಬಂಗಾಳದಲ್ಲಿ ಮೈತ್ರಿ ಉಳಿಲಿಲ್ಲ. ಹಾಗೆ ಈ NDAದ್ದು ಕೂಡ ಏನಪ್ಪ ಅಂದ್ರೆ ಹಿಂಗೆ ಪ್ರಾದೇಶಿಕ ಮಟ್ಟದಲ್ಲಿ ಮೈತ್ರಿ ಉಳಿಲಿಕ್ಕಿಲ್ಲ. ಹೌದು,
ಅದು ಅದರ ಪರಿಣಾಮ. ಆಮೇಲೆ ಗೆದ್ದಾದ್ಮೇಲೆ ನೀವು ಎಷ್ಟರ ಮಟ್ಟಿಗೆ ಅಲ್ಲಿ ನೀವು ಕೆಪಾಸಿಟಿ ಇದೆ, ನಿಮ್ದು ಎಷ್ಟು ಸೀಟ್ ಬರ್ತಾವೆ ಅದು ನೋಡಿಕೊಂಡು ನಾವೇನಪ್ಪ ಅಂದ್ರೆ ವಿಚಾರ ಮಾಡೋಣ ಅಂತೇಳಿ ಅಮಿತ್ ಶಾ ಅವರು ಹೇಳ್ಬೋದು. ಹಾಗೆ ಇವ್ರೂ ಸಹಿತ ಏನಪ್ಪ ಅಂದ್ರೆ ಅದೇ ಒಂದು ತೀರ್ಮಾನಕ್ಕೂ ಬರ್ಬೋದು. ಹಾಗಂತೇಳಿದೆ ಇವು ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಬಂದೇ ಬಿಡ್ತೀವಿ ನಾವು ಕಾಂಗ್ರೆಸ್ನವರು ಫುಲ್ ಮೆಜಾರಿಟಿ ಅಂತಕ್ಕಂಥದ್ದು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಪರಮೇಶ್ವರ್ ಅವರು ಏನಪ್ಪ ಅಂದರೆ ಭಾಳ ಭಾವುಕವಾಗಿ ಹೇಳ್ಕೊಂಡಿದ್ದಾರೆ. ಯಾಕಂತಂದ್ರಪ್ಪ ಅಂದ್ರೆ ಅವರು ಹೇಳಿದ್ದನ್ನು ನಾನು ನೋಡಿದ್ದೀನಿ. ಏನಂತಂದ್ರಪ್ಪ ಅಂದ್ರೆ ನಾನು ಅಲ್ಲೇ ವಿದೇಶದಲ್ಲೇ ಇರ್ಬೇಕಂತ ಮಾಡಿದ್ದೆ, ನಮ್ಮ ತಂದೆಯವ್ರ ಮಾತಿಗೆ ಕಟ್ಟು ಬಿದ್ದು ನಾನೇನಪ್ಪ ಅಂದರೆ ಇಲ್ಲಿ ಬಂದೆ. ಹೌದಾ, ಈ ಶಿಕ್ಷಣ ಸಂಸ್ಥೆಗಳನ್ನು ಏನಪ್ಪ ಅಂದ್ರೆ ನೋಡ್ಕೋಬೇಕು ನೀನು, ಮತ್ತು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಹೇಳಿದರು. ನಮ್ಮ ಹಿಂದುಳಿದಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯ ಇದನ್ನೇನಪ್ಪ ಅಂತಾರಪ್ಪ ಅಂದ್ರೆ ಅದ್ರ ಸಲುವಾಗಿ ನೀನು ಎಫರ್ಟ್ಸ್ ಹಾಕಬೇಕಂತ ಹೇಳಿದರು. ಆ ಒಂದು ಕಾರಣಕ್ಕಾಗಿ ನಾನೊಂದು ಮಾಡಿದೆ. ಆವಾಗ ಏನಪ್ಪ ಅಂದ್ರೆ ಅದು ಹೇಳಿದ್ರಲ್ಲ ಅವರು 13ರಲ್ಲಿ ನಾನೇನಪ್ಪ ಅಂದರೆ ಗೆದ್ದಿದ್ರೆ ನಾನೇ CM ಆಗಿರ್ತಾ ಇದ್ದೆ ಅಂತೇಳಿ. ಆ ಒಂದು ಸಾಧ್ಯತೆಯೂ ನಾವು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಆದರೆ ಯಾಕಾಯಿತು ಅಂತ ರಾಜಕಾರಣದಲ್ಲಿ ಎಲ್ಲ ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿರ್ತದೆ. ನಿರ್ದಿಷ್ಟವಾಗಿ ನಾವೇನು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ಎಲ್ಲ ಹೈಡ್ ಆ್ಯಂಡ್ ಸೀಕ್ ಇವೆಲ್ಲ. ಹಾಗೆ ಕಾಂಗ್ರೆಸ್ ನಾಯಕರ ಉತ್ಸಾಹನ ಬಹಳ ಮೆಚ್ಚಬೇಕು ಬಿಡಿ ಸರ್. CM DK ಆಗಿ 3 ದಿನಕ್ಕೆ ಕಾಂಗ್ರೆಸ್ ಲೀಡರ್ಗಳ ಉತ್ಸಾಹ ಇದೆಯಲ್ಲ, ನೆಕ್ಸ್ಟ್ ನಾನೇ ಅಂತ, ಅದನ್ನಂತೂ ಖಂಡಿತವಾಗಿ ನೀವು ಮೆಚ್ಚಬೇಕು. ಇದು ಬಹುಶಃ DK ಅವರ ಏನೋ ಆಡಳಿತದ ಇಂಪ್ಯಾಕ್ಟ್ ಅನ್ಸ 3 ದಿನದ ಆಡಳಿತದ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅಂದರೆ ಒಂಥರ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದೆ, ಕಾಂಪಿಟೇಟಿವ್ನೆಸ್ಸನ್ನು. ಯಾಕಂದರೆ ಹೋಪ್ಸ್ ಬಂದಿದ್ದಾವೆ. ಇದು DK ಏನೋ ಒಂದು ಮಾಂತ್ರಿಕತೆ ಮಾಡಲಿಕ್ಕೆ ಹೊರಟಿದ್ದಾನೆ, ಮೆಸ್ಮರೈಸ್ ಆಗ್ತದೆ, ಅದರಲ್ಲಿ ನಾವು ಸಹಿತ ಏನಪ್ಪ ಅಂತಂದ್ರೆ ಎದ್ದು ಬರ್ಬೋದು ಅಂತಕ್ಕಂಥದ್ದು ನೀವು ಹೇಳ್ದಂಗೆ ಕಾನ್ಫಿಡೆನ್ಸ್ ಬಂದಿದೆ. ಹೌದು, DK ಶಿವಕುಮಾರ್ ಅವ್ರ ನಡೆನೂ ಕಾರಣ ಹೌದ್ರಾ? ಏನೋ ಸಪ್ಪೆಯಾಗಿ ಆಯ್ತು ಬಿಡು ಹೋಯ್ತು ಬಿಡು 10 ಜೊತೆಗೆ 11 ಗುಂಪಿನ ಜೊತೆಗೆ ಗೋವಿಂದ ಅಂತ ಆಗಲಿಲ್ಲ. ಆಮೇಲೆ ಇವರು ಸತೀಶ್ ಜಾರಕಿಹೊಳಿ ಅವರು ಒಂದೇನು ಹೇಳಿದಾರೆ ಅಂತ ಹೇಳಿದಾರಪ್ಪ ಅಂದರೆ ಸಿದ್ದರಾಮಯ್ಯನವ್ರ ಮೇಲೆ ಏನಪ್ಪ ಅಂದ್ರೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಅಹಿಂದ ಏನಪ್ಪ ಅಂದರೆ ನಾನೇ ಮಾಡ್ತೀನಿ ಮುಂದುವರಿಸ್ತೀನಿ ಅಂತಲೂ ಹೇಳಿಲ್ಲ ಅವರು. ಹೌದು, ನಾನು ನೋಡಿದೆ ಅವರು ಹೇಳಿಕೆಗಳನ್ನೆಲ್ಲ, ಮಾತುಕತೆಯಲ್ಲೇ ಅವರು ಮಾಧ್ಯಮಕ್ಕೆಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರೇ ಮುಂದುವರಿಸ್ತಾರೆ, ಅದಕ್ಕೆ ನಾವೆಲ್ಲ ಸಾಥ್ ಕೊಡ್ತೀವಿ. ನಾವು ಕಾಂಗ್ರೆಸ್ನ ಯಾಗದ ಕುದುರೆ ಆಗುವ ಎಲ್ಲ ಅರ್ಹತೆ ಸಿದ್ದರಾಮಯ್ಯನವ್ರಿಗಿದೆ. ಇವರೆಲ್ಲ ಲೀಡರ್ಗಳು ನಾನು ಅಂತ ಹೇಳಿರೋ ಸಂದರ್ಭದಲ್ಲೇ ಕಾಂಗ್ರೆಸ್ಗೆ ಇನ್ನೊಬ್ಬ ಫ್ರಂಟ್ ರನ್ನರ್ ಲೀಡರ್ ಭಾಳ ದೊಡ್ಡ ಮುಂದಾಳು ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಪಾಸಿಟಿವ್ ಹೌದು. BJPಯ ಆಂತರಿಕ ಕಚ್ಚಾಟವನ್ನು ನೋಡಿದ್ರೆ, JDSನ ಈ ಪರಿಸ್ಥಿತಿಯನ್ನು ನೋಡಿದ್ರೆ, ಒಂದು ಕಡೆ ಅವರು ಪಾಪ BJP ಜೊತೆ ಸಖ್ಯ ಇದ್ದಾರೆ, ಅವ್ರ ಜೊತೆ ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಇವತ್ತು ನೀವೇನಾದ್ರು ಯಾವ ಪಾರ್ಟಿ ಸ್ಟ್ರಾಂಗ್ ಇದೆ ಅಂತ ಹೇಳೋದಾದರೆ ಈ ಲೀಡರ್ಗಳು DKಗೆ ಯಾವಾಗ ಮುಖ್ಯಮಂತ್ರಿ ಪದವಿ ಕೊಟ್ಟರೋ ಒಂದು ಹಂತದಲ್ಲಿ ಕಾಂಗ್ರೆಸ್ ಗೆಲ್ತು. ಎರಡನೇದು, ಸಿದ್ದರಾಮಯ್ಯನವ್ರಿಗೆ ಇರಿಟೇಷನ್ ಮಾಡ್ದಂಗೆ ಮಗನನ್ನು ಮಂತ್ರಿ ಮಾಡಿ ಗೌರವದಿಂದ ಕೂರಿಸ್ಕೊಂಡಿದ್ದಾರಲ್ಲ, ಅದು ಎರಡನೇ ಗೆಲುವು. ಮೂರನೇದು ಸಣ್ಣ ಪುಟ್ಟ ಲೀಡರ್ಗಳೆಲ್ಲ, ಸಣ್ಣ ಪುಟ್ಟವರೇನಲ್ಲ, ಇವರೆಲ್ಲ ದೊಡ್ಡ ಲೀಡರ್ಗಳು, ಎಲ್ಲ ಮುಖ್ಯಮಂತ್ರಿ ಆಗೋ ಅರ್ಹತೆ ಇರೋರೆಲ್ಲ, ಅವ್ರು ಯಾರು ಬಂಡಾಯ ಸಾರಿಲ್ಲ. ರಾಮಲಿಂಗಾರೆಡ್ಡಿಯವರು ಏನೋ ರಾಜೀವಲಿಂಗಾರೆಡ್ಡಿಯವರು ಆದರು ಅಂತ ಹಾಕಿದ್ರು, ಮುನಿಯಪ್ಪನವರು ಮೌನಿಯಪ್ಪ ಅಂತ ಆದರು. ಅದೇನು ಹೈಕಮಾಂಡ್ ಒಂದ್ಸರಿ ಗದ್ರಿದ್ರೆ ಸುಮ್ಮನೆ ಆಗ್ತಾರೆ. ಆಮೇಲೆ ಏನಂದರೆ ಅವ್ರಿಗೆ ಆ ಕ್ಷಣಕ್ಕೆ ಯಾವುದೋ ಒಂದು ವ್ಯವಹಾರ ಇರ್ತದೆ, ಆ ವ್ಯಾಪಾರಕ್ಕೆ ಏನು ಬೇಕೋ ಮಾತಾಡ್ತಾರೆ ಹೊರತು ಲಾಂಗ್ ಟರ್ಮ್ ಪಕ್ಷ ವಿರೋಧಿಯಾಗಿ ಇನ್ನೊಂದು ಮತ್ತೊಂದು ಮಾಡಲ್ಲ. ಹಾಗಾಗಿ ಕಾಂಗ್ರೆಸ್ ಈಗ ಅಪ್ಪರ್ ಹ್ಯಾಂಡಲ್ ಇದೆ. ಈಗ ಎಲೆಕ್ಷನ್ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಕಾಂಗ್ರೆಸ್ ತುಂಬ ಅಪ್ಪರ್ ಹ್ಯಾಂಡಲ್ ಇದೆ. ಇದನ್ನು ಕೌಂಟರ್ ಮಾಡೋಕ್ಕೆ ಕುಮಾರಣ್ಣ ಮತ್ತು ದೇವೇಗೌಡರು ಅದಿನ್ನೂ ಏನೋ ಅವರ ಕಾರ್ಯಚಟುವಟಿಕೆ ಏನೋ ಅಥವಾ ಸ್ಟ್ರಾಟಜಿ ಏನು ಅನ್ನೋದನ್ನು ಹೇಳಿಲ್ಲ. ರೆಡಿ ಆಗಬೇಕು. ಎರಡನೇದು BJPಯವರು, ಈ BJPಯವರಲ್ಲ, BJP ಅಂದರೆ ಹೈಕಮಾಂಡ್. ನಮ್ಮ ಸ್ಟೇಟ್ ನಾಯಕರನ್ನ ಯಾರು BJPಯವರು ಅಂತ ಕರೆಯಂಗಿಲ್ಲ. ಇದು ನೋಡಿದ್ರೆ ವಿಜಯೇಂದ್ರನ BJP ಅಧ್ಯಕ್ಷರು ಅಂತ ಅನ್ನಕ್ಕೆ ಒಪ್ಪಕ್ಕೆ ಅವರೇ ತಯಾರಿಲ್ಲ. ಎರಡನೇದು, ಹಳೆ ಲೀಡರ್ಗಳನ್ನ ಅವರು ಆಕ್ಟಿವ್ ಆಗಿ ಮುನ್ನಡೆಸ್ತಾರೆ ಪಕ್ಷ ಅಂತ ಅವರೇ ಹೇಳಕ್ಕೆ ರೆಡಿ ಇಲ್ಲ, ಅವ್ರ ಪಾರ್ಟಿನವರೇ. BJP ಅಂದರೆ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಮತ್ತು ಹೈಕಮಾಂಡ್ ಇದೆಯಲ್ಲ, ಅವರು ವರ್ಸಸ್ ಕಾಂಗ್ರೆಸ್ನ ಘಟಾನುಘಟಿಗಳು. ನೆಕ್ಸ್ಟು ಜೊತೆಗೆ ಕುಮಾರಣ್ಣ ಚಾಣಾಕ್ಷ, ಕರ್ನಾಟಕದ ಚತುರ ಕುಮಾರಣ್ಣನ ಚಾಣಾಕ್ಷತೆ, ಈ ಮೂರೇ ವರ್ಕೌಟ್ ಆಗೋದು. ನೆಕ್ಸ್ಟು ಇವರು ಕೂಸು ಮುಟ್ಟೋಕೆ ಮುಂಚೆ ಸರ್ ಒಂದೇನಾಗಿದೆ ಇವತ್ತು, ಭಾಳ ಕರೆಕ್ಟಾಗಿ ಹೇಳಿದ್ರಿ. ಯಾಕಂದರೆ ಕಾಂಗ್ರೆಸ್ ಯಾಕೆ ಅಪ್ ಹ್ಯಾಂಡ್ ಆಗಿದೆ ಇವತ್ತು ಅಂತಕ್ಕಂಥದ್ದು ಅಲ್ಲಿ ಅದು ಯಾಕೆ ಏನಪ್ಪ ಅಂದರೆ ಜಾಸ್ತಿ ಒಂದು ಶೈನಿಂಗ್ ಅಂತಂತಾರಲ್ಲ, ಕಾಂಗ್ರೆಸ್ ಶೈನಿಂಗ್ ಸರಿ, DK ಮಿಂಚಿಂಗು, ಕಾಂಗ್ರೆಸ್ ಶೈನಿಂಗ್, ಡೌಟೇ ಬೇಡ. ಅದು ಯಾಕೆ ಅಂತ ಹೇಳಿದ್ರೆ ಅದ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ, ರಾಜಕೀಯ ವಲಯದಲ್ಲಿ ಎಲ್ಲ ಕಡೆನೂ ತುಂಬ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನಂದರೆ ಕಾಂಗ್ರೆಸ್ನಲ್ಲಿ ಯಾವ ಥರ ಹೈಕಮಾಂಡ್ ಇದೆ, ಆಮೇಲೆ ಉಸ್ತುವಾರಿ ಬಂದು ಸುರ್ಜೇವಾಲಾ ಅವರು ಯಾವ ರೀತಿ ಎಲ್ಲ ಏನಪ್ಪ ಅಂದ್ರೆ ಟ್ರಬಲ್ ಶೂಟರ್ ಆಗಿದ್ದಾರೆ, ನಮ್ಮಲ್ಲಿ ಯಾರು ಕೇಳೋರಿಲ್ಲ.
ಬಿಜೆಪಿಯಲ್ಲಿ. ಇದು ಎಲ್ಲ ನೀವು ಹೇಳಿದ್ಮೇಲೆ ನನಗನ್ನಿಸ್ತಾ ಇದೆ ಯಾರು ಕೇಳೋರಿಲ್ಲ. ಪಪ್ಪು ಅಂತ ಆಡ್ತಾ ಇದ್ರು. ಈಗ ಹೀರೋ ಆಗ್ಬಿಟ್ರಲ್ಲ ಸರ್ ಅವರು. ಹೀರೋ ಆಗ ರಾಹುಲ್ ಗಾಂಧಿ ಇವರೆಲ್ಲ ಪಪ್ಪು ಅಂತಿದ್ರು. ಈ ಡಿಸ್ಪ್ಯೂಟ್ ನ ಯಶಸ್ವಿಯಾಗಿ ನಿಭಾಯಿಸೋ ಮೂಲಕ ರಾಹುಲ್ ಸುರ್ಜೇವಾಲಾ ಈಗ ಏನಪ್ಪ ಅಂದ್ರೆ ಮಿಂಚಿಂಗು ಅಲ್ಲಿ ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಇದು ಅವರೇ ಸ್ವಪಕ್ಷೀಯರೇ ಹೇಳ್ತಾ ಇದ್ದಾರೆ, ಸುರ್ಜೇವಾಲಾ ಅಂತ ಏನಪ್ಪ ಅಂದ್ರೆ ಒಂದು ಉಸ್ತುವಾರಿ ನಮಗೆ ಕೊಡಿ, ಇದು ಇವ್ರಿಗೆ ಇರ್ತಕ್ಕಂಥ ಇವತ್ತೊಂದು ಸುದ್ದಿ ಬಂದಿದೆ. ಹೌದು, ಸುರ್ಜೇವಾಲಾ ಅಂತ ಉಸ್ತುವಾರಿ ಬೇಕು, ರಾಧಾ ಮೋಹನ್ ಸರಿ ಇಲ್ಲ ನಮ್ಗೆ ಅಂತ. ಇಲ್ಲ ಅದು ಅಲ್ಲಿಂದ ಇದನ್ನೆಲ್ಲ ಕೇಳಲ್ಲ ಬಿಡಿ ಬಿಜೆಪಿ. ಇದೇನಾರ ಯಾರ ಬಹಿರಂಗವಾಗಿ ಹೇಳಿದ್ರೆ ಬಿಜೆಪಿ ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವನು ದೇ ವಿಲ್ ಶೋ ದೇರ್ ಪ್ಲೇಸ್, ಜಾಗ ಎಲ್ಲಿ ಅಂತ ತೋರಿಸ್ತಾರೆ, ಟಾರ್ಗೆಟ್ ಮಾಡ್ತಾರೆ ಬೇರೆ. ಆದ್ರೆ ಏನಾಗಿದೆ ಅಂತಂದ್ರೆ ಅದು ಇರೋದಂತೂ ವಾಸ್ತವ. ಯಾಕಂದ್ರೆ ಒಡೆದ ಮನೆ ಆಗಿದೆ, ಅದು ಒಡೆದ 3 ಭಾಗ ಆಗಿದೆ. ಅಲ್ಲಿ ಬಾಗಲಕೋಟೆ ಚುನಾವಣೆ ನೋಡಿದಪ್ಪ ನಗಿ ಬರ್ತಾ ಇತ್ತು. ಯಾರನ್ನ ಎಕ್ಸ್ಪೆಲ್ ಮಾಡಿದಾರ ಅವರೇ ಹೋಗಿ ಏನಪ್ಪ ಅಂದ್ರೆ ಯತ್ನಾಳ ಭಾಷಣ ಮಾಡ್ತಾ ಇದ್ರು. ಇವ್ರು ಏನಪ್ಪ ಅಂದ್ರೆ ಅವ್ರ ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ತಾ ಇದ್ರು. ಚಿಕ್ಕಬಳ್ಳಾಪುರ ನೋಡಿದ್ರಲ್ಲ, MLA ಮತ್ತೆ MP ಸುಧಾಕರ್ ಮತ್ತೆ ನಮ್ಮ ವಿಶ್ವನಾಥ್ ಹೊಡೆದಾಡಿದ್ ನೋಡಿದ್ರಲ್ಲ. ಸುಧಾಕರ್ ವಿಶ್ವನಾಥ್ ಪಾಪ ರಾಜ್ಯಾಧ್ಯಕ್ಷರಿಗೆ ಒಂದು ಮಾತೇ ಇಲ್ಲ, ಏನ್ ಹೇಳಬೇಕು ಅಂತ ಪಾಪ ಅವ್ರಿಗೆ ಹೆಂಗ್ ಎಂಟರ್ ಆಗ್ಬೇಕು ಆ ಜಗಳಕ್ಕೆ ಅಂತ ಗೊತ್ತಿಲ್ಲ. ನಮ್ದು ಹೌದ್ರಾ, ಅಲ್ಲಿ ಏನಪ್ಪ ಅಂದರೆ ಈಗ ಅದನ್ನ ಬಗೆಹರಿಸುವಂಥ ಶಕ್ತಿ ಇಲ್ಲ ಇವತ್ತು ವಿಜಯೇಂದ್ರ ಅವರಿಗೆ. ಅವ್ರ ಮಾತು ಅವ್ರು ಕೇಳ್ತಾ ಇಲ್ಲ. ಹೌದ್ರೆ ತಮಗೆ ತಾವೇ ನಡೀತಾ ಇದೆ. ಮತ್ತು ಕೇಂದ್ರದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ನೋಡಲಿಕ್ಕೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರು. ಹೌದ್ರೆ ಯಾಕೆ ಕರ್ನಾಟಕವನ್ನು ಏನಪ್ಪ ಅಂದ್ರೆ ಈ ಥರ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಎಲ್ಲ ಬಂಗಾಳದಲ್ಲಿ ಎಲ್ಲ ಹೋಗಿ ಕೂತ್ಕೊಂಡು ಅದು ವಾರ್ ಫುಟ್ ಮೇಲೆ ಏನಪ್ಪ ಅಂತಂದರೆ ಎಲೆಕ್ಷನ್ ಮಾಡಿರ್ತಕ್ಕಂಥ ಇವರು ಅಮಿತ್ ಶಾ ಕರ್ನಾಟಕದ ಬಗ್ಗೆ ಎಷ್ಟು ಯಾಕಿದೆ ಅಂತೇಳಿ. ಇನ್ನೊಂದು ಏನಂತಾರಪ್ಪ ಅಂದರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಅದನ್ನು ಓಪನ್ ಆಗಿ ನಾವು ಎಷ್ಟರ ಮಟ್ಟಿಗೆ ಅದನ್ನ ಹೇಳಲಿಕ್ಕೆ ಸಾಧ್ಯತೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸು ಮತ್ತು BJP ಕೆಲವೊಂದು ಆಂತರಿಕ ಹೊಂದಾಣಿಕೆಗಳು, ಮ್ಯಾಚ್ ಫಿಕ್ಸಿಂಗ್ಗಳು ಇದಾವಂತ ಹೇಳ್ತಾರೆ. ಅದು ಇದು ಕ್ಷೇತ್ರ ಮಟ್ಟದಲ್ಲಿ ಕೆಲವೊಂದು ಕ್ಷೇತ್ರ ಮಟ್ಟ ನಡೆದಿದೆಯಲ್ಲ ಸರ್. ಅದೆಲ್ಲ ಹೈಡ್ ಅಂಡ್ ಸೀಕ್ ಏನಿದೆ ಶಿವಮೊಗ್ಗದಲ್ಲಿ, ಶಿಕಾರಿಪುರದಲ್ಲಿ ಪಾಪ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದವನ್ನ ಇವರೆಲ್ಲರೂ ಸೇರಿ ಅವನ ಸೈಡ್ಗೆ ತಳ್ಳಿ ವಿಜೇಂದ್ರ ಅವನ್ನ ಗೆಲ್ಸ್ಕೊಂಡಿದ್ದು ಕಣ್ಣೆದುರುಗಡೆ ಇದೆಯಲ್ಲ. ಅವ್ನು ಇಂಡಿಪೆಂಡೆಂಟ್ ಆಗಿ ನಿಂತು ಬರೀ 3,000-4,000 ಸೋತ್ನಲ್ಲ ನಾಗರಾಜ್ ಗೌಡ ಅಂತ. ಅಲ್ಲರಿ ಈಗ ಇಂಥ ಪಾಪದ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡಬೇಕಾ? ಹೌದು. ಈಗ ಎಚ್ ವಿಶ್ವನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಬಹಿರಂಗವಾಗಿ. ಏನಂತಂದ್ರೆ ಪ್ರಹ್ಲಾದ್ ಜೋಶಿ ವಿರುದ್ಧ ಯಾವುದೇ ಒಂದು ಎಂಟಿಟಿ ಇಲ್ಲದೆ ಇರತಕ್ಕಂಥ ಕ್ಯಾಂಡಿಡೇಟ್ನ ಹಾಕಿಬಿಟ್ರು. ಅದು ಏನು ಅರ್ಥ ಅಂತ. ಕರೆಕ್ಟ್. ಇದು ಏನು ಸಿದ್ದರಾಮಯ್ಯನವ್ರದ್ದು ಯಾವ ರೀತಿಯಲ್ಲಿ ಇದು ಏನಪ್ಪ ಅಂದ್ರೆ ರಾಜಕೀಯ ಇದು ಅಂತ. ಸರ್, ದಾವಣಗೆರೆಯಲ್ಲಿ ಲಿಂಗಾಯತ್ ಸಮುದಾಯದ ಲೀಡರ್ನ ಯಾರು ಟಿಕೆಟ್ ಕೊಟ್ಟಿದ್ದಾರೆ, 100% ಶಾಮನೂರ್ ಮೊಮ್ಮಗ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅಂತ ಜನ ಅಲ್ಲಿ ಕೂಗಿ ಹೇಳ್ತಾ ಇದ್ದಾರೆ. ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಇವರು ತಾವು ಬೀಗರು ಅನ್ನೋ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಬರಲೇ ಇಲ್ಲಲ್ಲ. ಅವ್ರೇನು ಕಾರಣ ಬೀಗರು ಇದೇನಪ್ಪ ಅಂದ್ರೆ ಬೀಗಸ್ಥಾನ ಮಾಡ್ತಾ ಇದ್ದಾರೆ, ಪಕ್ಷ ಮಾಡ್ತಾ ಇದ್ದಾರೆ ಅಂದರೆ ಒಂದು ಇವರು ನಿಮ್ಮ ಸಂಬಂಧಿಕರು ಇದ್ದ ಕೂಡಲೇ ಏನಪ್ಪ ಅಂದರೆ ಬೇರೆ ಪಾರ್ಟಿಯಲ್ಲಿದ್ದಾರೆ ಅಂತ ಅಂದ್ಕೊಂಡು ಬಿಟ್ಬಿಡ್ಬೇಕಾ? ಈಗೇನಂತಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮನೆಯಲ್ಲಿ ಅವರು ಅಣ್ಣತಮ್ಮರು ಎಲ್ಲ ಒಂದೊಂದು ಪಾರ್ಟಿ ಒಳಗೆ ಬೇರೆ ಬೇರೆಯವರು ಇದ್ದಾರೆ. ಇಲ್ಲ ನಮ್ಮ ಆ ಪಾರ್ಟಿಗೆ ಹೋಗಿದ್ದಾನೆ ನಮ್ಮ ತಮ್ಮ, ನಾನು ಹೋಗಲ್ಲ ಅಂತ ಹೇಳೋಕ್ಕಾಗತ್ತಾ? ಮಾಡಬೇಕಾಗ್ತದೆ. ಇವ್ರೇನಪ್ಪ ಅಂದ್ರೆ ಆ ಥರದ್ದು ಒಂದು ಏನಪ್ಪ ಅಂದ್ರೆ ತೊಗೊಂಡು ನಮ್ಗೆ ಅವರಿಗೆ ಸಂಬಂಧ ಇದೆ, ನಾವು ಬಂದ್ರಪ್ಪ ಅಂದ್ರೆ ಸರಿ ಇರಲ್ಲ ಅಂತ ಹೇಳಿದ್ರಪ್ಪ ಅಂದರೆ ಇವರು ಪಕ್ಷ ನಿಷ್ಠರ, ಸೈದ್ಧಾಂತಿಕ ನಿಷ್ಠರ, ಯಾವುದಕ್ಕೆ ಬದ್ಧತೆ ಇದೆಯೋ, ಏನು ಕುಟುಂಬಕ್ಕೆ ಬದ್ಧತೆನಾ? ಅಲ್ಲ, ಪ್ರಜಾತಂತ್ರವನ್ನು ಇವರು ಎಲ್ಲಿಗೆ ಬಗ್ಗಿಸ್ಕೊಂಡಿದ್ದಾರೆ ನಮ್ಮ ಲೀಡರ್ಗಳು? ಸರ್, ಡಿಸ್ಕಷನ್ ನಡಿಬೇಕಾಗಿರೋದು, ಪೊಲಿಟಿಕಲ್ ಡಿಬೇಟ್ಸ್ಗಳು ನಡೀಬೇಕಾದ್ದು, ರಾಜಕೀಯ ಚರ್ಚೆಗಳು ಈ ವಿಚಾರಗಳ ಬಗ್ಗೆ ನಡೀಬೇಕು. ಎಲ್ಲ ಕುಟುಂಬಗಳು ಒಂದೊಂದಾಗ್ಬಿಟ್ಟು ಬಲಿಯಲ್ಲ ಸರ್. ಜಾತಿ ಹೊಂದಾಣಿಕೆ ಅಂತೆ, ಕುಟುಂಬ ಹೊಂದಾಣಿಕೆ ಅಂತೆ, ಪಕ್ಷಗಳ ಹೊಂದಾಣಿಕೆ ಅಂತ. ಆದ್ರೆ ಸಾಮಾನ್ಯ ಕಾರ್ಯಕರ್ತನ ಕಥೆ ಏನಾಗಬೇಕು? ಜನಸಾಮಾನ್ಯರು ಇವರು ಈ ಪಕ್ಷ ಅಂತ ಹೊಡೆದಾಡ್ತಲ್ಲ, ಅವ್ರ ಕಥೆ ಏನಾಗಬೇಕು? ಈಗ ಬಿಜೆಪಿ ಇವರ ಕುಟುಂಬಗಳನ್ನ, ಇವರ ಮಕ್ಕಳನ್ನ, ಇವ್ರ ಮೊಮ್ಮಕ್ಕಳನ್ನ ಬೆಳೆಸಕ್ಕೆ ಕರ್ನಾಟಕ ಜನ ಹೋಗಿ ಓಟ್ ಹಾಕ್ಬೇಕಾ? ಅಷ್ಟೇ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ, ವಿಶೇಷವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬೇರೆ ಬೀಗಸ್ಥಾನಗಳಾಗ್ತಾ ಇದ್ದಾವೆ. ಅಂದರೆ ಈ ಕುಟುಂಬಗಳೇ ಇಡೀ ರಾಜ್ಯವನ್ನು ಆಳಬೇಕು ಅಂತಕ್ಕಂಥದ್ದು. ಕಾಂಗ್ರೆಸ್ ಬಂದರೂ ಅದೇ ಕುಟುಂಬದವರು ಇರ್ತಾರೆ, ಕುಟುಂಬ ಪರಂಪರೆ. ಇನ್ನೊಬ್ಬರು BJP ಬಂದರೂ ಅದೇ ಕುಟುಂಬ ಪರಂಪರೆ ಇರ್ತದೆ. ಹೀಗೆ ಇಂಥ ಒಂದು ಶೋಚನೀಯ ಪರಿಸ್ಥಿತಿ ಈ ಹಿಂದೆ ಕರ್ನಾಟಕಕ್ಕೆ ಬಂದಿರಲಿಲ್ಲ, ನೋಡಿಲ್ಲ. ಯುವ ಮತದಾರರು ಇದನ್ನು ಯೋಚನೆ ಮಾಡಬೇಕು. ನಮ್ಮ ಕಾಮನ್ ಮ್ಯಾನ್, ಜನಸಾಮಾನ್ಯರು ಇರ್ತಾರಲ್ಲ, ಇದನ್ನು ಯೋಚನೆ ಮಾಡಬೇಕು. ಇವ್ರು ಯಾವ ಪರಿವಾರಕ್ಕೋಸ್ಕರ ನಾವು ವೋಟ್ ಮಾಡ್ತಾ ಇದ್ದೇವೆ, ಯಾವ ಪರಿವಾರದ ಹಿತಾಸಕ್ತಿಗೋಸ್ಕರ ನಾವು ಸರ್ಕಾರಗಳನ್ನು ತರ್ತಾ ಇದ್ದೇವೆ. ಈ ಪಾರ್ಟಿಗಳು ನಿಜವಾಗ್ಲೂ ಕಾಮನ್ ಮ್ಯಾನ್ ಪರ ಇರುವ ಪಾರ್ಟಿನಾ ಇಲ್ವಾ? ಆಯಿತು, ಈ ತರೋ ಪಾಲಿಸಿಗಳೇನಿದೆ ಇದು ನಮಗೆ ಹೆಲ್ಪ್ ಆಗ್ತಾ ಇದೆಯಾ, ಅವ್ರ ಕುಟುಂಬಕ್ಕೆ, ಅವ್ರ ಬಿಸ್ನೆಸ್ಗಳಿಗೆ ಹೆಲ್ಪ್ ಆಗ್ತಾ ಇದೆಯಾ? ಇದನ್ನು ನಮ್ಮ ಜನ ಯೋಚನೆ ಮಾಡದೇ ಇದ್ದರೆ, ಕಾಮನ್ ಮ್ಯಾನಲ್ಲಿ ಕರ್ನಾಟಕದ ಜನ ಏನೋ ಆ ಜನರಲ್ಲಿ ಈ ಪೊಲಿಟಿಕಲ್ ಮೆಚುರಿಟಿ ಬರದೇ ಇದ್ದರೆ ಇನ್ನೂ 50 ವರ್ಷ ಈ ಫ್ಯಾಮಿಲಿಗಳು ನಿಮ್ಮನ್ನು ಫೂಲ್ ಮಾಡಿ
ಆರಾಮಾಗಿ ರೂಲ್ ಮಾಡ್ಕೊಂಡು ಅವರು, ಅವರ ಮಗ, ಅವರ ಮೊಮ್ಮಗ, ಅವರ ಏನೋ ಕುಟುಂಬಗಳು, ಪರಿವಾರಗಳು ರಾಜನ ಆಳುವ ಸ್ಥಾನದಲ್ಲಿ ಅವ್ರು ಇರ್ತವೆ. ಇವರು ಪಾಪ ಅವ್ರು ಯಾರೋ ನಲ್ಪಾಡು ಹೇಳ್ತಾ ಇದ್ರಲ್ಲ, MLA ಮಗ MLA ಆಗಬೇಕು, ಮಿನಿಸ್ಟರ್ ಆಗಬಾರ್ದಾ, ನಾವು ಕಾಮನ್ ಮ್ಯಾನ್ ಮಗ ಗಾರೆ ಕೆಲಸ ಮಾಡೋನು, ಕೂಲಿ ಕೆಲಸ ಮಾಡೋನು, ಅವನೇ ಮಾಡ್ಕೊಂಡು ಹೋಗ್ಬೇಕು, ಆಟೋ ಡ್ರೈವರ್ ಅವ್ನು ಆಟೋ ಡ್ರೈವರ್ ಓಡಿಸ್ಬೇಕು. ಇವ್ರದ್ದು ರಾಜ್ಯಭಾರದ ಕ್ಲಾನ್ ಇವ್ರದ್ದು. ಅದೇ ವರ್ಣಾಶ್ರಮ ಹೇಳ್ತಾ ವರ್ಣಾಶ್ರಮ ಕರೆಕ್ಟಾಗಿ ಹೇಳಿದ್ರಿ ಸರ್. ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಅಂತ ಹೇಳ್ತಾರೆ ಇವರು. ನಾವೆಲ್ಲ ಪ್ರಗತಿಪರರು, ನಾವೆಲ್ಲ ಏನಪ್ಪ ಅಂತಾರಪ್ಪ ಹಿಂದೆ ಅದೆಲ್ಲ ಹೇಳಿ ಆಮೇಲೆ ಏನಪ್ಪ ಅಂದ್ರೆ ಅವ್ರ ಮಕ್ಕಳು ಅವರೇ ಓದ್ಬೇಕಂದ್ರಪ್ಪ ಅಂದ್ರೆ ಅವರು ಕಸ ಬೆಳೀರ್ತಕ್ಕಂಥವ್ರ ಮಕ್ಕಳು ಕಸ ಬೆಳ್ಕೊತ ಹೋಗಲಿ, ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ, ನಾವು ರಾಜಕಾರಣ ಮಾಡ್ತೀವಿ, ನಾವು ಮಂತ್ರಿಗಿರಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ದಂಗೆ ಅದು. ಹಾಗೇನೆ ಇನ್ನೊಂದು ಈ ಸಂದರ್ಭದಲ್ಲಿ ಏನಂತಂದ್ರಪ್ಪ ಅಂದರೆ ಈ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮುಖಂಡರು ಛತ್ತೀಸ್ಗಢದಲ್ಲಿ BJPಯ ಒಂದು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಮೈನ್ಸ್ ಎಲ್ಲ ಮಾಡ್ತಾ ಇದ್ದಾರಂತೆ. ಇದು ಒಂದು ನಾವು ನಿರ್ದಿಷ್ಟವಾಗಿ ಏನಪ್ಪ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಡಾಕ್ಯುಮೆಂಟ್ಸ್ ಇಲ್ಲ. ಹೌದ್ರ ಇದು ಅರ್ಥಗಳು ಏನಂತ ಉತ್ತರ ಕರ್ನಾಟಕದ ಒಬ್ಬ ರಾಜಕಾರಣಿ ಮುಖಂಡ ಕಾಂಗ್ರೆಸ್ ಅಲ್ಲಿ ಏನಪ್ಪ ಅಂದ್ರೆ ಮಾಡ್ತಾ ಇದ್ದಾರಂತೆ. ಅದು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲವೂ ಏನು ಇದು ಯಾವ ರೀತಿ ಹ್ಯಾಂಡ್ ಇನ್ ಹ್ಯಾಂಡ್ ನಡೆದ ಇದೆ. ಅದಕ್ಕೆ ನೋಡಿದ್ರಪ್ಪ ಅಂದ್ರೆ ಬಂಗಾಳದ ಒಂದು ಚುನಾವಣೆಗಳು ಏನಿದಾವೆ ಇವತ್ತೇನು ನಡೀತಾ ಇದೆ, ಬೇಕಾದಷ್ಟಲ್ಲಿ ಏನಪ್ಪ ಅಂದ್ರೆ ರಕ್ತಪಾತ ನಡೀತಿರ್ಬೋದು, ಗುಂಡಾಗಿರಿ ನಡೀತಿರ್ಬೋದು, ಇನ್ನೊಂದು ಮಾಡ್ತಿರ್ಬೋದು, ಸೇಡಿನ ರಾಜಕಾರಣ ನಡೀತಿರ್ಬೋದು. ಅಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ, ಇಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ. ರಾಜಕಾರಣ ಅನ್ನೋದು ಏನಾಗಿದೆ ವಸಂತ್, ಅದೊಂದು ಉದ್ಯಮವಾಗಿದೆ. ರಾಜಕಾರಣ ಉದ್ಯಮ ಆಗಿ ಬಹಳ ವರ್ಷ ಆಗಿದೆ. ಆ ಉದ್ಯಮ ಔಟ್ಪುಟ್ ತಕ್ಕ ಹೌದು ಅದನ್ನ ಎಲ್ಲರೂ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ, ಏನ್ರಿ ಪಾಲಿಟಿಕ್ಸ್ ಅಂದ್ರೆ ಇನ್ವೆಸ್ಟ್ ದುಡ್ಡು ಹಾಕೋದು, ದುಡ್ಡು ಎತ್ತೋದು, ಕುಡಿತಾ ಹೇಳಿದ್ರಂತೆ. ಈಗ ನಮ್ಮವ್ರು ಯಾರ್ಯಾರ್ದು ಎಂಪೈರ್ ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಹಾಲಿ ಇರುವ ಮಂತ್ರಿಗಳಿದ್ದಾರೆ, ಅವ್ರವ್ರ ಸಾಮ್ರಾಜ್ಯ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದ್ಸತಿ BJPನ ಒಂದು ಚರ್ಚೆ ಆಯ್ತು ಸರ್, RSS ವಲಯದಲ್ಲಿ ಒಂದು ಚರ್ಚೆ ಆಯ್ತಂತೆ, ನಮ್ಗೆ ಯಾರೋ ಗೊತ್ತಿರೋ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಈ ಕ್ಯಾಸ್ಟ್ ಡಾಮಿನೇಟೆಡ್ ಪಾಲಿಟಿಕ್ಸ್ನ ನಿರ್ಮೂಲನೆ ಮಾಡಬೇಕು. ಸಿದ್ದರಾಮಯ್ಯ ಕುರುಬರ ಏಕಮೇವ ದ್ವಿತೀಯ ಲೀಡರು. ಅವನ್ನ ನೀವು ಏನೂ ಮಾಡೋಕ್ಕಾಗಲ್ಲ. ಯಡಿಯೂರಪ್ಪನವರು ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕರು. ದೇವೇಗೌಡರು ಒಕ್ಕಲಿಗರ ಅನ್ಕ್ವಶನಬಲ್ ಲೀಡರು. ಇವ್ರನ್ನ ಯಾವ ಹೈಕಮಾಂಡು ಟಚ್ ಮಾಡೋಕ್ಕಾಗಲ್ಲ. ಇವ್ನು ಸೆಟ್ ಹೊಡೆದ ಅಂದರೆ ಅವ್ನ ಪಾರ್ಟಿನೇ ಇಲ್ಲಿ ಕೊಲಾಪ್ಸ್ ಆಗುತ್ತೆ. ಆ ಪರಿಸ್ಥಿತಿ ಅವರು RSS ಮತ್ತು BJP ಹೈಕಮಾಂಡ್ ಒಂದು ಇವ್ರನ್ನ ಸೈಡ್ ಲೈನ್ ಮಾಡಿ ಹೊಸ ಲೀಡರ್ಗಳನ್ನ ತರ್ಬೋದಾ ಒಂದು ಚರ್ಚೆ ಮಾಡಬೇಕು ಅಂತ ಸಂತೋಷ್ ಜಿ ಇವರೆಲ್ಲ ಡಿಸ್ಕಸ್ ಮಾಡಿದ್ದಿದೆಯಂತೆ ಸರ್. ಆದರೆ ಅವರ ಇಸಮ್ನ ಸೋಲ್ಸಿದ್ದಿದೆ ಈ ಗುಂಪುಗಳೇ, ಈ ಫ್ರ್ಯಾಕ್ಷನ್ಸ್ ಏನಿದೆ, ಈ ಪರಿವಾರವಾದ ಏನಿದೆ, ಇವರು BJPಯ ಆ ಚರ್ಚೆನೇ ಮಟ್ಯಾಚ್ ಮಾಡೋದಷ್ಟೇ. ಹಾಗಾಗಿ ಆದರ್ಶ ಇಲ್ಲಿ ಸತ್ತಿದೆ ಅಂತಲ್ಲ ಸರ್, ನಮ್ಮ ಸೊಸೈಟಿ ಬಂಜೆ ಅಲ್ಲ. ಆ ಚರ್ಚೆ ತೀವ್ರವಾಗಿ ನಡೀತದು. ಅದರ ಭಾಗವಾಗಿನೇ ಏನಪ್ಪ ಅಂದ್ರೆ ಯಡಿಯೂರಪ್ಪ ಅವ್ರನ್ನ ಏನಪ್ಪ ರಾಜೀನಾಮೆ ಕೊಡಿಸಲಾಯಿತು, ಅದರ ಭಾಗ. ಹೌದು, ಹಾಗಾಗಿ ಆ ಚರ್ಚೆ ನಡಿಬೇಕು ಸರ್. ನಾನು ಹೇಳೋದು ಇದು ಕರ್ನಾಟಕ ಅನ್ನೋದು ಅಥವಾ ಪ್ರಜಾತಂತ್ರ ಅನ್ನೋದು ಯಾರ ತಾತನ ಜಹಗೀರು ಅಲ್ಲ. ಹೌದು, ಕಾಮನ್ ಮ್ಯಾನ್ ಒಬ್ಬ ಮುಖ್ಯಮಂತ್ರಿ MLA ಆಗಬೇಕು, ಒಬ್ಬ ZPTPಗೆ ಅವ್ನು ಗೆಲ್ಲಬೇಕು ಅಲ್ವಾ, ಅವನು ಒಂದು ಆಫೀಸರ್ ಆಗಬೇಕು. ಎಗೇನ್ ಈ ಮಾಫಿಯಾಗಳೇ ರಿಕ್ರೂಟ್ಮೆಂಟ್ ಮಾಫಿಯಾನು ಮಾಡ್ತಾ ಇರೋದು. KPSCಯ ಕರ್ಮಕಾಂಡಗಳು, ನೇಮಕಾತಿ ಹಗರಣಗಳು ಇವ್ರದೇ ಭಾಗ. ಹೌದು, ಇದು ಹೋಗಬೇಕು ಅಂತಂದರೆ ಈ ಪರಿವಾರವಾದಿಗಳು, ಈ ಕ್ಯಾಸ್ಟಿಸ್ಟ್ ಲೀಡರ್ಗಳು, ಮಿನಿಸ್ಟರ್ಗಳು ಲಿಸ್ಟ್ ಮಾಡಿ ಕೊಡ್ತಾರಂತೆ ಎಲ್ಲೇ KPSCಗೆ ಇವು ತಮ್ಮ ಕ್ಯಾಂಡಿಡೇಟ್ಸ್ ಅಂತೇಳಿ. ಅಂದರೆ ಎಲ್ಲಿಗೆ ಬಂತು ಅಂತ. ಇವತ್ತು ನೀಟ್ ಬಗ್ಗೆ ಏನು ನಡೀತಾ ಇದೆ, ಲೀಕ್ ಆಗ್ತಾ ಇದೆ ಅಂತೇಳಿ. ಇಲ್ಲಿ KPSCದು ಹಗರಣಗಳು. ಅವರ ಈ ಹಿಂದೆ KPSC ಏನಪ್ಪ ಅಂದ್ರೆ ಮ್ಯಾಟ್ರಿಮೋನಿಯಲ್ ಒಂದು ಸೆಂಟರ್ ಆಗಿತ್ತು. ಕರೆಕ್ಟ್, ತಾಳಿ ಭಾಗ್ಯ. ಹ್ಞೂ, ತಾಳಿ ಭಾಗ್ಯ. ನಿಮಗೆ ನಿನ್ನ ತಹಸೀಲ್ದಾರ್ನ ಮಾಡ್ತೀನಿ, ಈ ಕನ್ಯೆ ಮಾಡ್ಕೋಬೇಕು ನೀನು, ಮದುವೆ ಮಾಡ್ಕೋಬೇಕು. ಹೌದ್ರಾ, ನಮ್ಮ ಹುಡುಗಿನ ಮಾಡ್ಕೋಬೇಕು ನೀನು. ನಿನಗೇನಪ್ಪ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಮಾಡ್ತೀನಿ, ಈ ಹುಡುಗಿನ ಮಾಡ್ಕೋಬೇಕು ನೀನು. ತಾಳಿ ಈ ಥರದ್ದು ಪರಿಸ್ಥಿತಿ ಹೋಗಿ ಇವತ್ತು ಸೂಟ್ ಕೇಸ್ ಪರಿಸ್ಥಿತಿ ಬಂದಿದ್ದಾವೆ. ಇವತ್ತೇನಪ್ಪ ಅಂದರೆ ಇನ್ನೂ ಹೇಳ್ಬೇಕಂತ ಹೇಳಿದ್ರಪ್ಪ ಅಂದರೆ ಇದು ಒಂದು 98, 99 ಒಂದು ಇದು ಇದೆ, ಏನು ಬ್ಯಾಚು. ಅವು ಖೇರ್ ಅಂತಕ್ಕಂಥವ್ರು ಹೈಕೋರ್ಟ್ ಜಸ್ಟಿಸ್ ಇದ್ದರು. ಅವರು ಹೇಳಿ ಹೋಗಿದ್ರು ಏನಂದ್ರಪ್ಪ ಅಂದ್ರೆ ಯಾರ್ಯಾರು ಇವತ್ತು ಇಲ್ಲಿ ಪಾಸ್ ಆಗಿದ್ದಾರೆ ಅವರೆಲ್ಲ ಏನಪ್ಪ ಅಂತಂದ್ರೆ ಒಳಗಡೆ ಇರಬೇಕಾಗಿತ್ತು, ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡಿರಿ ಅಂತೇಳಿ ಬರ್ತಾರೆ. ಅದು ಏನೇನೋ ಎಲ್ಲ ಲಾಭೆ ಮಾಡಿಬಿಟ್ಟು ಹಾಗೆ ಅಂತ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಲ್ಲೇ ಅದು ಸ್ಟೇ ತೊಗೊಂಡು ಇಲ್ಲಿ ಸ್ಟೇ ತೊಗೊಂಡು ಅದು ಮಾಡ್ತಾ ಇದ್ದಾರೆ. ಅಂದರೆ ಯಾರು ದಂಡಾಧಿಕಾರಿಗಳು ಆಗಿದ್ದಾರೆ ಇವತ್ತು, ಅವತ್ತು ಅಪಾಯಿಂಟ್ಮೆಂಟ್ ಆಗಿ ಇವತ್ತು ಎಷ್ಟೋ ಜನ ಏನಪ್ಪ ಅಂದ್ರೆ ಒಳಗಿರಬೇಕಾಗಿತ್ತಲ್ಲ, ಜಸ್ಟಿಸ್ ಹೇಳ್ದಂಗೆ ಅದು ಆಗ್ತಾಯಿಲ್ಲ. ಅವರೇ ಏನಪ್ಪ ಅಂದರೆ ದಂಡಾಧಿಕಾರಿಗಳೇ ಅವರು ಕ್ರಿಮಿನಲ್ಸ್ ಆಗಿದ್ದಾರೆ.